श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजेतापत्रयापहम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीकृष्णाय नमः। जन्माद्यस्य यतोऽन्वयातितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यम् सूरयः तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। 32ನೇ ಶ್ಲೋಕ. ಯಕ್ಷಮಾಣಃ ಅಶ್ವಮೇಧೇನ ಜ್ಞಾತಿ ದ್ರೋಹ ಜಿಹಾಸಯ ರಾಜ ಅಲಬ್ಧಧನಃ ದದ್ಯೌ ಅನ್ಯತ್ರ ಕರದಂಡಯೋಃ. ಯಕ್ಷಮಾಣೋಶ್ವಮೇಧೇನ ಜ್ಞಾತಿ ದ್ರೋಹ ಜಿಹಾಸಯ ರಾಜಾಲಬ್ಧಧನೋ ದದ್ಯೌ ಅನ್ಯತ್ರ ಕರದಂಡಯೋಃ. ಧರ್ಮರಾಜೆ ಚಕ್ರವರ್ತಿಯಾತ ರಾಜ್ಯಭಾರನ್ನೊಂದುಳ್ಳೆ ಆಯಗ ಭೀಷ್ಮಾಚಾರ್ಯರ ಉಪದೇಶ ಕೊಡಿಯರು ಮಸ್ತ್ಯ ಉಪದೇಶ ಕೊಂಡಲ ತಾನು ತನ್ನ ಬಾಂಧವರೇನ ಕೆರಿಯ ಪಂಪಣೊಂಜಿ ಆಯಗ ಭಾವನೆ ಬರ್ಪುಣು ಅಂಚ ಜ್ಞಾತಿ ದ್ರೋಹ ಜಿಹಾಸಯ ಜ್ಞಾತಿಲು ಪಣದಂಡ ಬಂಧು ಬಾಂಧವೇರು ಗುರು ಹಿರಿಯರ್ ಮಾಂತ ಅಕಳ ವಧೆ ಪಂಪಣೊಂಜಿ ಪಾಪಂತಾವರ ಆ ಪಾಪ ಪರಿಹಾರ ಅವಳು ಜ್ಞಾತಿಯುಳ್ಳ ಸಂಹಾರತ್ತಾವರ ಜಾದೊಂಜಿ ಪಾಪ ನೋಡು ಜಿಹಾಸಯ ಹಾತು ಮಿಚ್ಛಾ ಜಿಹಾಸ ಅವನು ಬುಡುತ್ತು ಬುಡೋಡು ಐಕೋಸ್ಕರ ಆ ಜಾದಂಪೆ ಪಣಂತಾಂಡ ಅಶ್ವಮೇಧ ಯಾಗಂ ಪೊಡು ಅಂತೂ ಆಲೋಚನಂಪೆ. ಯಕ್ಷಮಾಣ ಅಶ್ವಮೇಧೇನ ಅಶ್ವಮೇಧ ಯಾಗ ಉಂಟು ಭಗವಂತನ ಆರಾಧನಂತಾಂಡ ತಾನ ಜಾತೊಂಜಿ ಬಂಧು ಬಾಂಧವರಂತನೊಂಜಿ ದ್ರೋಹ ವಧೆ ಹೋತ್ನೊಂಜಿ ಪಾಪ ಉಂಡು ಅವು ಪರಿಹಾರ ಆಪುಣು ಅಂತೂ ಆಲೋಚನಂಪೆ. ಅಶ್ವಮೇಧ ಯಾಗ ಪುಣಂತಾಣ ಸಂಪತ್ತು ಬೋಡು ಆ ಸಂಪತ್ತಿನ ಕೂಡ ಪ್ರಜೆಗಳಿಗೆ ಟ್ಯಾಕ್ಸ್ ಪಾಡ್ತು ಅಥವಾ ಸರ್ಚಾರ್ಜ್ ಪಾಡ್ತು. ಕರ ದಂಡಯೋ ದಂಡ ಬಣದಾಂಡ ಫೈನ್ ಕರ ಬಣದಾಂಡ ಟ್ಯಾಕ್ಸ್ ಕೂಡ ಜನಗಳಿಗೆ ಆ ಉದ್ದೇಶತ್ತಾವರ ಅಶ್ವಮೇಧಯಾಗ ಉದ್ದೇಶತ್ತಾವರ ಕೂಡ ಟ್ಯಾಕ್ಸ್ ಪಾಡ್ ದುಡ್ಡು ಕಲೆಕ್ಷನ್ ಸಂಪತ್ತನ್ನು ಕ್ರೋಢೀಕರಣ ಬರ ಇಷ್ಟದ್ದಿ ಅವನು ಬಿಡ್ತು ಬೇತಾಂಡ ಯಾದ ನಂಪೋಡು ಪಂಡಿತ್ ಆಯೇ ರಾಜೇ ಯುಧಿಷ್ಠಿರ ಆಲೋಚನಂಪೆ. ಯಕ್ಷಮಾಣೋಶ್ವಮೇಧೇನ ಜ್ಞಾತಿ ದ್ರೋಹ ಜಿಹಾಸಯ ರಾಜಾಲಬ್ಧಧನೋ ದಧ್ಯೌ ಅನ್ಯತ್ರ ಕರದಂಡಯೋಃ. ತದವಿಪ್ರೇತಂ ಆಲಕ್ಷ್ಯ ಭ್ರಾತರಃ ಅಸ್ಯ ಅಚ್ಯುತೇರಿತಾಃ ಧನಂ ಪ್ರಹೀಣಂ ಆಜಕ್ರುಃ ಉದೀಚ್ಯಾಃ ಭೂರಿಶಃ ದಿಶಃ. ತದವಿಪ್ರೇತಮಾಲಕ್ಷ್ಯ ಭ್ರಾತರೋಸ್ಯಾಚ್ಯುತೇರಿತಾಃ ಧನಂ ಪ್ರಹೀಣಮಾಜಕ್ರುಃ ಉದೀಚ್ಯಾ ಭೂರಿಶೋ ದಿಶಃ. ಧರ್ಮರಾಜನ ಈ ಆಲೋಚನೆ ಜಾದಬಣಂತಾಂಡ ಅಶ್ವಮೇಧ ಯಾಗಂ ಕೊಡು ಜನಗಳೇ ಕೂಡ ಐಕ್ಯ ಟ್ಯಾಕ್ಸ್ ಪಾಡತಿ ಅನ್ಕೊಂಡ್ ಆಲೋಚನೆ ಸೂತು ಗಮನಿಸೋತು ఆయన ಮೆಗ್ಗನೆ ಕೊಡು ಭೀಮೆ ಅರ್ಜುನೆ ನಕಲ ಈ ಭಗವಂತನ ವೇದವ್ಯಾಸ ದೇವರನ್ನ ಆ ಒಂದು ಪ್ರೇರಣೆತ್ತ ಅವರ ಅಪಣ ಪಣ್ಣ ಪ್ರಕಾರ ಆ ಮೇರು ಹಿಮಾಲಯ ಪರ್ವತಂತೂ ಉತ್ತರ ದಿಕ್ಕಡು ಅರ್ಥಾತ್ ಹಿಮಾಲಯ ಪರ್ವತಂತೂ ಕೈತೋಳು ಪಿರಪತು ಮರುತ್ರಾಜವರು ಇತ್ತೆಗರ ಆಯೇ ಯಾಗಂಪೆ ಯಾಗ ಅಂತಿಪ್ಪೆ ಆ ಯಾಗಂಟು ಒಳಿನೋ ಯಾವ್ದು ಸಾಮಾನು ಅವಳೆ ಗುರ್ತಿಪ್ಪೆ ಆ ಸಾಮಾನು ಧನ ಸಂಪತ್ತು ಮಸ್ತ್ ಇತ್ತು ನಾವು ಆ ಮರುತ್ತು ರಾಜಗುಣ ತಂಡಕ್ಕೆ ನೋಡ ಆಡ ಸಂಪತ್ತು ಮಸ್ತ್ ಇಪ್ಪುಣು ಹಿಮಾಲಯಂತೂ ಆ ಉತ್ತರ ದಿಕ್ಕಡು ಯಾವ್ದು ಭಾರಿ ಸಂಪತ್ತಿತ್ತನ ಅವೇನು ಪೂರ ಗೆದಂ ಬರ್ಪೆರಿಗಾರೆ ವಸ್ತು ವಸ್ತು ಯಾಗ ಯಜ್ಞ ಜಾಲಾಂಜನ ಅಂದ್ರೆ ದ್ರವ್ಯಂ ಕೊಡು ವಸ್ತು ಸಿಗು ಒಳಿನಂತಾಂಡ ಅವೇನು ರುದ್ರದೇವರಿಗೆ ಅರ್ಪಣ ಕೊಡು ಒಂದು ಶಾಸ್ತ್ರ ಪಂಪುಣು ಉಚ್ಚೇಷಣವಾಗೋ ವೈ ರುದ್ರ ಅಂತ ಶಾಸ್ತ್ರ ಪಂಪುಣು ಐತ ಅವರ ಮುಖ ಯಾದ ಪೇರ್ಪಣಂತಾಂಡ ಆ ಮರುತ್ತರಾಜನ ಯಾಗ ಉಂಟು ಒಳಿನ ವಸ್ತುವಿನ ಒಡನೆ ಕೊನಾಗ ರುದ್ರದೇವರೇ ಅಕುಣ ಒಳ್ಳೆ ಚಿತ್ತ ಪರಶುರಾಮ ದೇವರನ್ನ ಆರಾಧನೆ ಅನ್ಸುತ್ತೆ ಆ ಸಂಪತ್ ಅಕುಣ ಒಪ್ಪಿಗೆ ಮೂಲಕ ಅಕುಳ ಆ ಸಂಪತ್ತನ್ನು ಮಾತ ಕೊಣತ್ತದೆ ಕೊಣರ್ಪೆರೆ ಧನಂ ಪ್ರಹೀಣಂ ಆಜಕ್ರುಹು ಅವು ಒಂದೊಂದತ್ ಭೂರಿಶ ಮಸ್ತ್ ಸಂಪತ್ತಿತ್ತನ ಪೂರ ಕೊಣತತ್ ರಾಜಗ ಯುಧಿಷ್ಠಿರಗೆ ಧರ್ಮರಾಜಗೆ ಕೊಣಗೊಳ್ಪೆರೆ. ತದಭಿಪ್ರೇತಮಾಲಕ್ಷ್ಯ ಭ್ರಾತರೋಸ್ಯ
ಧನಂ ಪ್ರಹೀನಂ ಆಜಕ್ರುಃ ಉದೀಚ್ಯ ಪೂರಿಶೋ ದಿಶಃ ತೇನ ಸಂಹೃತ ಸಂಭಾರಃ ಲಬ್ಧಕಾಮಃ ಯುಧಿಷ್ಠಿರಃ ವಾಜಿಮೇಧೀಃ ತ್ರಿಭಿಃ ರಾಜಾ ಯಜ್ಞೇಶಂ ಅಯಜತ್ ಹರಿಂ ತೇನ ಸಂಹೃತ ಸಂಭಾರೋ ಲಬ್ಧಕಾಮೋ ಯುಧಿಷ್ಠಿರಃ ವಾಜಿಮೇಧಿ ತ್ರಿಭಿಃ ರಾಜಾ ಯಜ್ಞೇಶಂ ಅಯಜತ್ ಹರಿಂ. ಈ ರೀತಿಯಾದ ಮಸ್ತ್ ಸಂಪತ್ತಮ ಅಂತ ಮಿಗ್ಗೆನ ಗುಣಿತಾವ್ರ ಮಸ್ತ್ ಸಂಭೃತ ಸಂಭಾರ ಬೋಡಿತ್ನಾಥ್ ಸಂಪತ್ತು ಬರ್ತನ ಐತಾವ್ರಾಗ ಆ ಪಾಪುನ್ ಸೋಜನ ಧರ್ಮರಾಜೆ ಅಶ್ವಮೇಧ ಯಾಗಂತೆಗರೆ ಆ ಎಂಚಂ ಬಿಬಣಂತಾಂಡ ವಾಜಿಮೇಧೈಹಿ ತ್ರಿಭಿಹಿ ಆ ಅವಳು ಭಗವಂತೆ ಮೂಜಿ ರೂಪೊಂಡಿತ್ವೆ ಕೃಷ್ಣೆ ಪರಶುರಾಮ ದೇವರೇ ವೇದವ್ಯಾಸಯಾತಿಪ್ಪಣಿತ್ತಾವ್ರ ಆ ಯಾಗ ಭಗವಂತನ ಸನ್ನಿಧಾನ ಅನಂತಂ ವಿಷ್ಣು ಸನ್ನಿಧವು ಅಂತ ಪಾತೆರಂಡು ದೇವೇಂದ್ರ ಜಾತಂತ ಈಗ ಅನಂತ ಫಲಗರ ಇಮೆ ಅಂತ ಒಂಜೊಂಜಿ ಅಶ್ವಮೇಧ ಯಾಗರ ಮೂಜಿ ಮೂಜಿ ಪಟ್ ಅರ್ಥಾತ್ ಮೂಜಿ ಮೂಜಿ ಐದು ಮಲ್ಟಿಪ್ಲಿಕೇಶನ್ ಆತು ಫಲ ಕೊಡ್ಕೊಂಡ್ಗಾರ ಆ ರೀತಿಯಾದ ಯಾಗ ಅಂತತೆ ಯಾಗ ಉಂಟು ಪೂಜೆ ಗಮನಂತಾಣ ಸಾಕ್ಷಾತ್ ಭಗವಂತಗ ಅಯಜತ್ ಹರಿಂ ಭಗವಂತನ ಆರಾಧನೆಂಪು ಯುಧಿಷ್ಠಿರೇ ತೇನ ಸಂಭೃತ ಸಂಭಾರೋ ಲಬ್ಧಕಾಮೋ ಯುಧಿಷ್ಠಿರಃ ವಾಜಿಮೇಧಿ ತ್ರಿಭಿಃ ರಾಜಾ ಯಜ್ಞೇಶಂ ಅಯಜತ್ ಹರಿಂ ಆಹೂತಃ ಭಗವಾನ್ ರಾಜ್ಞಾ ಯಾಜಯಿತ್ವಾ ದ್ವಿಜೈಃ ನೃಪಂ ಉವಾಸ ಕತಿಚಿತ್ ಮಾಸಾನ್ ಸುಹೃದಃ ಪ್ರಿಯಕಾಮ್ಯಯಾ आहूतो भगवान् राज्ञा याजयित्वा द्विजैर्नृपम् उवास कतिचिन्मासान् सुहृद प्रियकाम्यया. ಧರ್ಮರಾಜ ಯಾಗಂಕು ಶ್ರೀಕೃಷ್ಣ ಪರಮಾತ್ಮನೇ ಆಯನ ಆಹ್ವಾನ ದಿಪ್ಪೆ ಒಳತಿಪ್ಪೆ ಕೃಷ್ಣೆ ಬರ್ಪೆ ಆ ಕುಳ್ಳ ತನ್ನ ನಂಗೆ ಬೋಡಿತ್ನಗಳು ಪಾಂಡವರ ಮಾಂದ ಕೃಷ್ಣ ಮಸ್ತ್ ಬೋಡಿತ್ನಗಳು ಆನಂತ ಅವರ ಅಕ್ಕಳಿಗೆ ಇಷ್ಟ ಅವಳು ಅಕ್ಕಳ ಸಂತೋಷ ಅವಳು ಅಕ್ಕಳ ಪ್ರಿಯ ಅವಳು ಬಣ್ಣ ಉದ್ದೇಶ ಅವರ ಆ ಕೃಷ್ಣ ಬದುತೆ ಅವಳು ಬ್ರಾಹ್ಮಣರ ಮೂಲಕ ಆ ಯಾಗ ಯಜ್ಞಮ ಅಂತ ಅಂಬೋಪೆ ಆತಂತೆ ಯಾಗಮ ಅಂತ ಮುಗಿಬೆತ್ತಲ ಒಂಜಿ ಕತಿಚಿನ್ ಮಾಸ ಕೆಲವು ತಿಂಗಳ ಮುಟ ಅವಳು ಎಪ್ಪೆಗಾರೆ ಕಾರಣ ಜಾತ ಬಂತ ಅಂಡ ತನ್ ಮಸ್ತ್ ಬೋಡಿತ್ನಗಳು ಪಾಂಡವರನತ್ತ ಅವರ ಅಕ್ಕಳಿಗೆ ಸಂತೋಷ ಉದ್ದೇಶತ ಅವರ ಕೃಷ್ಣೆ ಯಾಗಂಕುಲ ಇತ್ತೆ ಯಾಗ ಮುಗಿಬೆತ್ತಲ ಕೆಲವು ತಿಂಗಳ ಕಾಲ ಅವಳೆ ವಾಸಂಪುವೆ ಹಸ್ತಿನಾವತಿಡೆ ವಾಸಂಪುವೆ. आहूतो भगवान् राज्ञा याजयित्वा द्विजैः नृपम् उवास कतिचिन्मासान् सुहृदः प्रियकाम्यया. ततः राज्ञा अभ्यनुज्ञातः कृष्णया सह बन्धुभिः ययौ द्वारावतीं ब्रह्मन् सार्जुनः यदुभिः वृतः. ततो राज्ञाभ्यनुज्ञातः कृष्णया सह बन्धुभिः ययौ द्वारावतीं ब्रह्मन् ಸಾರ್ಜುನ ಯದುಭಿರ್ನಿವೃತಃ. ಯಾಗಮಂತ ಆಗ್ತು ಎರಡು ಮೂರು ತಿಂಗಳು ಸುಮಾರು ಸಮಯ ತಿಂಗಳ ಮುಟ ಅವಳೆ ಇಪ್ಪೆ ಐತು ಬೆತ್ತು ಯುಧಿಷ್ಠಿರಳ ಆಯಡ ಪಂಡಿತ್ ಅಂಚನೆ ಬಂಧು ಬಾಂಧವರ ಅಂತ ತಾನು ಪೂತು ಬರ್ಪೆ ಅಂತ ಪಂಡಿತ್ ಆ ಇಪಿದಾಡುವೆ ದ್ವಾರಕೆಗೆ ಪಿದಾಡಿನಾಗ ಒಟ್ಟುಗು ಅರ್ಜುನಲ್ಲ ಬೇತ ಮಾಂದ ಎದುಕುಳ ಅಂತ ಆಕಳು ಇಪ್ಪೇರೆ ಆಕಳ ಮಾಂದ ಸೇರಂತು ಕೃಷ್ಣೆ ದ್ವಾರಕೆಗೆ ಪಿದಾಡುವೆ. ततो राज्ञा अभ्यनुज्ञातः कृष्णया सह बन्धुभिः ययो द्वारावतीं ब्रह्मन् सार्जुनो यदुभिर्वृतः इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां प्रथमस्कन्धे परीक्षिज्जन्मादि उत्कर्षो नाम एकादशोऽध्यायः. श्रीकृष्णार्पणमस्तु. अथ द्वादशोऽध्यायः. सूतोवाच विदुरः तीर्थयात्रायां मैत्रेयात् आत्मनः गतिं ज्ञात्वा अगात् हास्तिनपुरं तया अवाप्तविविस्थितः यावतः कृतवान् प्रश्नान् क्षत्ता कौशालवाग्रतः जयतैकभक्तिः गोविन्दे तेभ्यः च उपररामः. विदुरस्तीर्थयात्रायां मैत्रेयादात्मनो गतिं ज्ञात्वा गाधास्तिनपुरं तया वाप्तविशिष्टितः यावदकृतवान् प्रश्नान् क्षत्ता कौशालवाग्रतः सातेकभक्तिर्गोविन्दे तेभ्यश्चोपररामः.
ವಿದುರೆ ಆ ತೀರ್ಥಯಾತ್ರೆ ಗೊತ್ತಿಪ್ಪೆಗರ ಏಪಳು ಕೌರವರಿಗೆ ಪಾಂಡವರಿಗೆ ಯುದ್ಧ ಆಪುಣೊಂದು ವಿಚಾರ ಆಪುಣ ಅತನಗ ವಿದುರೆ ಕೌರವರಿಗೆ ಮಾತ ಬುದ್ಧಿ ಬಂಪೆ ಅವೇನ ಕೇಂದ್ರ ಆಪುಡಿ ದುರ್ಯೋಧನಗ ನೆರ್ಪೆ ಐತ್ ಬೆತ್ತು ವಿದುರೆ ಅವಳೆ ತಾನು ಯುದ್ಧಂ ಪುರಿ ನಿಶ್ಚಯ ಅಂತ ಈ ತೀರ್ಥಯಾತ್ರೆ ಹೋಪೆ ಅಂಚ ತೀರ್ಥಯಾತ್ರೆ ಪೋನಾಯಗ ಮೈತ್ರೇಯನೋ ಭೇಟಿ ಆಪುಣೋ ಮೈತ್ರೇಯನ ಮೀಟಂಪೆ ಮೈತ್ರೇಯ ಮುನಿಕೊಣೋ ಅಕುಳ ಸಿಕ್ಕನಾಗ ಭಗವಂತನ ಬಗ್ಗೆ ಭಗವಂತನ ಜ್ಞಾನದ ಬಗ್ಗೆ ಮಾತ ಕೇಳುವೆ ಅವಳು ಬೇತ ಬೇದವಾದ ಪ್ರಶ್ನೆ ಮಾಂತಂಪೆ ಏರೆ ವಿದುರೆ ಕೌಶಾರವಾಗ್ರತಃ ಕೌಶಾರವಾಗಣಂತಾಂಡ ಮೈತ್ರೇಯರಡ ಪೂರಮಾಂತ ಪ್ರಶ್ನೆ ಕೇಳಿತ ಈಗ ಮಾದ ಉತ್ತರಗೆ ತಂತು ಭಗವಂತನ ಭಕ್ತಿ ನಾಳ ಜಾಸ್ತಿ ಆಪುಣೋ ಆಯ್ತು ಬೆತ್ತೆ ತೇಭ್ಯಷ್ಟು ಉಪರರಾಮ ಆಯ್ಕೆ ಓಡಿಸ್ತಮಾದ ಆವಾಪ್ತ ವಿವಿಸ್ಥಿತ ಜಾದಿನ ಮಾಂತ ಕೇಳು ಅಂತ ಇಚ್ಛೆ ಪಡ್ತೆ ನಾವು ಊರ ಕೇಳ್ತಾ ಇರುತ್ತೆ ಆಯ ಕೃತಕೃತ್ಯಾಯೇ ಆಯ ಅಲ್ಸುತ್ತು ಕೂಡಪಿರ ಹಸ್ತಿನಪುರಂಕು ಹಸ್ತಿನಾವತಿಗೆ ಬರ್ತೆ ವಿದುರ ತೀರ್ಥಯಾತ್ರಾಯಾಂ ಮೈತ್ರೇಯಾದಾತ್ಮನೋ ಗತಿಂ ಜ್ಞಾತ್ವಾಗಾಧಾಸ್ತಿನಪುರಂ ತಯಾವಾಪ್ತ ವಿಧಿವಿಸ್ಥಿತಃ ಯಾವದಕೃತವಾನ್ ಪ್ರಶ್ನಾನ್ ಕ್ಷತ್ತಾ ಕೌಶಾರವಾಗ್ರತಃ ಜಾತೈಕ ಭಕ್ತಿರ್ಗೋವಿಂದೇ ತೇಭ್ಯಶ್ಚೋಪರರಾಮಃ ತಂ ಬಂಧುಂ ಆಗತಂ ದೃಷ್ಟ್ವಾ ಧರ್ಮಪುತ್ರಃ ಸಹಾನುಜಃ ಧೃತರಾಷ್ಟ್ರಃ ಯುಯುಸ್ಸುಃ ಚ ಸೂತಃ ಶಾರದ್ವತಃ ವೃಥಾ ಗಾಂಧಾರಿ ದ್ರೌಪದಿ ಲಕ್ಷ್ಮಣ್ ಸುಭದ್ರಾ ಚ ಉತ್ತರ ಕೃಪೇ ಅನ್ಯಾಃ ಚ ಜಾಮಯಃ ಪಾಂಡೋಃ ಜ್ಞಾತಯಃ ಸದುತಾಃ ಸ್ತ್ರಿಯಃ ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುಯುಸ್ಸುಶ್ಚ ಸೂತಃ ಶಾರದ್ವತಃ ವೃಥಾ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರ ಕೃಪೆ ಅನ್ಯಾಶ್ಚ ಜಾಮಯಃ ಪಾಂಡೋಃ ಜ್ಞಾತಯಃ ಸಸುತಾ ಸ್ತ್ರಿಯಃ ವಿದುರೆ ಪಾಂಡವರೇ ಮಾತ ಬಂಧು ಕೇವಳಂದಾಂಡ ಆಯ ಮೆಗ್ಗೆ ಧೃತರಾಷ್ಟ್ರನ ಮೆಗ್ಗೆ ಪಾಂಡುನ ಮೆಗ್ಗೆ ಅನ್ನತ್ತಾವರ ಮುಕ್ಳೆಮ ಅಂತ ಒಂದು ಹೆಸರುಂಟು ಚಿಕ್ಕಪ್ಪೆ ಆಪೆ ಅಂಚ ಬಂಧು ಭಕ್ತನೇನ ಸೂತು ಧರ್ಮರಾಜಗ ಅಂಚನಾಯನ ಮೆಗ್ಗೆನಗಳಿಗೆ ಮಂತ್ ಸಂತೋಷ ಆಪುಣೋ ಆಗ ಅಂಚೆ ಧೃತರಾಷ್ಟ್ರೇ ಯುಸ್ಸು ಸಂಜಯೇ ಐತತ್ ಕೃಪೆ ಕುಂತಿ ಗಾಂಧಾರಿ ದ್ರೌಪದಿ ಸುಭದ್ರೆ ಉತ್ತರೆ ಐತದ್ ಕೃಪಿ ಬೇತಮಾಂತ ಪಾಂಡುನೋ ಮರ್ಮಾಗಳಿಕೊಳು ಅಂಚನೆ ಬಂಧು ಬಾಂಧವ್ಯರೆ ಅಕ್ಳುನ ಜೋಕುಳು ಅಕ್ಳುನ ಪತ್ನಿಯರ ಮಾಂತ ಭಕ್ತನ ಬಂಧು ಆತ್ಮ ವಿದುರನ್ ಅಕ್ಳು ಮಾಂತ ಸ್ವಾಗತಂಪೆರೆ ತಂ ಬಂಧುಮಾಗತಂ ದೃಷ್ಟ್ವಾ ಧರ್ಮಪುತ್ರ ಸಹಾನುಜಃ ಧೃತರಾಷ್ಟ್ರೋ ಯುಯುಸ್ಸುಶ್ಚ ಸೂತಃ ಶಾರದ್ವತಃ ವೃಥಾ ಗಾಂಧಾರಿ ದ್ರೌಪದಿ ಬ್ರಹ್ಮನ್ ಸುಭದ್ರಾ ಚೋತ್ತರ ಕೃಪೆ ಅನ್ಯಾಶ್ಚ ಜಾಮಯಃ ಪಾಂಡೋಃ ಜ್ಞಾತಯಃ ಸಸುತಾ ಸ್ತ್ರಿಯಃ ಶ್ರೀಕೃಷ್ಣಾರ್ಪಣಮಸ್ತು.